ಸೊ ಇದರಿಂದ ಅಲ್ಟಿಮೇಟ್ ನಮ್ಗೆ ಏನಾಗುತ್ತೆ, ದೇಶದ ಮಾನವ ಸಂಪನ್ಮೂಲದ ಅಭಿವೃದ್ಧಿಗೆ ಇದು ಹಿನ್ನಡೆಯಾಗುತ್ತೆ, ನಮ್ಮ ದೇಶಕ್ಕೆ ಅದು ತೊಂದರೆ ಆಗ್ತಾ ಬರುತ್ತೆ. ಈ ಎಲ್ಲ ಕಾರಣಗಳಿಂದ ಚೈಲ್ಡ್ ಆ್ಯಂಡ್ ಅಡೋಲಸೆಂಟ್ ಲೇಬರ್ ಪ್ರೊಹಿಬಿಷನ್ ಆ್ಯಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಮಾಡಲಾಯಿತು. ಇದರಲ್ಲಿ 14 ವಯಸ್ಸಿಗಿಂತ ಕಡಿಮೆ ಮಕ್ಕಳು ಯಾವ ರೀತಿಯ ಕೆಲಸದಲ್ಲೂ ಅವರನ್ನು ತೊಡಗಿಸಿಕೊಳ್ಬಾರದು. ಉದ್ಯೋಗ ಮತ್ತು ಪ್ರಕ್ರಿಯೆಗಳಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನ ಉದ್ಯಮಗಳಲ್ಲಿ ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಶಿಕ್ಷಾ ಹಾಗೂ ಸಂಘೀಯ ವಾರೆಂಟ್ ರಹಿತ ಬಂಧಿಸಬಹುದಾದ ಅಪರಾಧವಾಗಿದೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ILO ಘೋಷಿಸಿರುವಂತೆ ವಿಶ್ವಸಂಸ್ಥೆಯ ಎಲ್ಲ ಮಿತ್ರ ರಾಷ್ಟ್ರಗಳು ಪ್ರತಿ ವರ್ಷ ಜೂನ್ 12ರಂದು ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನವನ್ನಾಗಿ ಆಚರಿಸುತ್ತಾ ಬರುತ್ತಿದೆ. ಶಿಕ್ಷೆಗೆ ಒಳಪಡುವಂತ ಪದ್ಧತಿ ಇದೆ. ಭಾರತದಲ್ಲಿ ಸಾಕಷ್ಟು ಕಾನೂನುಗಳಿದ್ದಾವೆ. ಇಲ್ಲಿ ಸಾವಿರಾರು ಕಾನೂನುಗಳಿರ್ಬೋದು. ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ರಚನೆ ಮಾಡ್ತವೆ, ಕೇಂದ್ರ ಸರ್ಕಾರಗಳು ರಚನೆ ಮಾಡ್ತವೆ. ಅದನ್ನೆಲ್ಲವನ್ನೂ ಪಾಲಿಸಬೇಕಾದಂಥದ್ದು ಪ್ರತಿಯೊಬ್ಬ ನಾಗರಿಕನಾದ ನಮ್ಮ ಕರ್ತವ್ಯ. ಯಾಕೆಂದ್ರೆ ನಾವು ಸಂವಿಧಾನದ ಪೀಠಿಕೆಯನ್ನು ನೀವೆಲ್ಲ ನೋಡಿದ್ರೆ ಗೊತ್ತಾಗ್ತದೆ. ನಾವು ನಮಗೋಸ್ಕರವಾಗಿ ನಾವೇ ಅಳವಡಿಸಿಕೊಂಡಂತ ಕಾನೂನುಗಳು ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದೀವಿ ಅಂತಂದ್ರೆ ಸಂವಿಧಾನದ ಆಶೋತ್ತರಗಳನ್ನು ಅದರ ಪೀಠಿಕೆಗೆ ಹೊರಬಿಟ್ಟು ನಾವೆಲ್ಲರೂ ಸಹ ಕಾನೂನುಗಳನ್ನು ಪಾಲನೆ ಮಾಡಬೇಕಾಗ್ತದೆ, ಪಾಲನೆ ಮಾಡಲೇಬೇಕು. ಅದು ನಮ್ಮ ಕರ್ತವ್ಯ, ಬದ್ಧತೆ ಮತ್ತು ಇಲಾಖೆಯವರು ಕೂತ್ಕೊಂಡು ಈ ದಿನಾಚರಣೆ ಆಚರಿಸಿಕೊಂಡು ಬಾಲ ಕಾರ್ಮಿಕರು ಅಂದರೆ ಏನು, 6 ವರ್ಷದಿಂದ 14 ವರ್ಷದವರೆಗೆ ಯಾವ ಮಕ್ಕಳು ಇರ್ತಾರೆ ಕಾರ್ಮಿಕರಾಗಿ ಕೆಲಸ ನಿರ್ವಹಿಸುವಂಥವರಿಗೆ ಬಾಲ ಕಾರ್ಮಿಕರು. ಕಿಶೋರ ಕಾರ್ಮಿಕರು ಅಂತಂದರೆ 14ರಿಂದ 18 ವರ್ಷದವರೆಗೆ ಯಾರು ಮಕ್ಕಳು ಕಾರ್ಮಿಕರಾಗಿ ಕೆಲಸ ಮಾಡ್ತಾರೆ ತಂದ್ರೆ ವಿದ್ಯೆ ಕಲಿಸದ ಗುರು ಬುದ್ಧಿ ಹೇಳದ ತಂದೆ ಬಿದ್ದಿರು ನೋಡದ ತಾಯಿ ಶುದ್ಧ ವೈದ್ಯವನ್ನು ಸರ್ವಜ್ಞ ಅಂತ ಹೇಳ್ತಾನೆ. ಯಾವಾಗಲೂ ಕೂಡ ಯಾವ ಮಕ್ಕಳು ಕೂಡ ತಾನಾಗಿ ಹಾಳಾಗಬೇಕು, ಈ ಸಮಾಜಕ್ಕೆ ಕಂಟಕ ಪ್ರಾಯರಾಗಬೇಕು ಅನ್ನೋದು ಯಾರು ಕೂಡ ಹಾಗೆ ಹೋಗೋದಿಲ್ಲ. ಆದರೆ ಸಮಾಜವನ್ನು ಆ ಮಟ್ಟಕ್ಕೆ ತಂದು ನಿಲ್ಲಿಸ್ತಾ ಇದೆ. ನಮ್ಮ ಕರ್ತವ್ಯಗಳು ಏನು ಅನ್ನೋದನ್ನ